ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕಲಾವತಿ. ಎಲ್ಲರಿಗೂ ನೋಡ್ರಿ ಹೋಟೆಲ್ ಸ್ಟೈಲ ದೋಸೆ ಹೆಂಗೆ ಮಾಡೋದು, ಹಿಟ್ಟು ಹೆಂಗೆ ರೆಡಿ ಮಾಡೋದು, ಯಾವ ರೀತಿ ಮೆಜರ್ಮೆಂಟ ಎಲ್ಲ ತೋರಿಸ್ತೀನಿ ನೋಡಿರಿ. ಟಿಪ್ಸ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ. ಅದಕ್ಕೆ ಏನೇನು ಹಾಕಬೇಕು ಏನೇನಿಲ್ಲ ಸರಿಯಾಗಿ ಎಲ್ಲ ವಿಧಾನದಾಗ ಹೇಳ್ಕೊಡ್ತೀನಿ ರೀ. ನೋಡಿರಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಎಲ್ಲ ಕುಕ್ಕಿಂಗ್ ರೆಸಿಪಿನ ಎಲ್ಲ ಚೆಕ್ ಮಾಡಿರಿ. ನೋಡಿರಿ, ಕಡಿಮೆ ಮಸಾಲೆ ಒಳಗೆ ಟೇಸ್ಟಾಗಿ ಎಲ್ಲ ಮಾಡಿ ತೋರಿಸಿರ್ತೀನಿ ರೀ. ಭಾಳ ಅದ್ಭುತ ಅಂದ್ರೆ ಅದ್ಭುತ ಟೇಸ್ಟ್ ಇರುತ್ತೆ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬರ್ರಿ ಇವತ್ತು ದೋಸೆ ಹೆಂಗೆ ಮಾಡೋದು ತಂದು ನೋಡಮ್ರಿ. ಇದು ನೋಡಿರಿ, ಹಿಟ್ಟು ಈ ಥರ ಉಬ್ಬಿ ಬರ್ಬೇಕಂದ್ರೆ, ಪೂರ ಮೆತ್ತಗೆ ಉಬ್ಬಿ ಬರ್ಬೇಕಂದ್ರೆ, ಹಿಟ್ಟು ಹಗುರು ಬರ್ಬೇಕಂದ್ರೆ ಏನು ಮಾಡಬೇಕು ಟಿಪ್ಸ ಹೇಳ್ಕೊಡ್ತೀನಿ ನೋಡಿರಿ. ಮಸಾಲೆ ದೋಸೆ ಹಿಟ್ಟಿಗೆ ಏನೇನು ಹಾಕಬೇಕು, ಯಾವ ರೀತಿ ರೆಡಿ ಮಾಡಬೇಕು, ಯಾವ ಥರ ಮೆಜರ್ಮೆಂಟ್ ಒಳಗೆ ಎಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ ರೀ. ಸರಿಯಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡಿರಿ. ಇದು ಬ್ಯಾಚುಲರ್ಸ್ಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಹಾಕೋದು ನೋಡಿರಿ. ಬ್ಯಾಚುಲರ್ಸಿಗೆ ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಈಗ ಹೇಳ್ಕೊಡ್ತೀನಿ ನೋಡಿರಿ, ಅಳತೆ ಪ್ರಮಾಣ ಒಳಗೆ ಯಾವ ರೀತಿ ರೆಡಿ ಮಾಡಬೇಕು, ಎಷ್ಟು ನೆನೆ ಇಡಬೇಕು ಅಕ್ಕಿ, ಎಷ್ಟು ಅಕ್ಕಿಗೆ ಎಷ್ಟು ಉದ್ದಿನಬೇಳೆ ಹಾಕಬೇಕು, ಅದು ಹಿಟ್ಟು ರುಬ್ಬುವಾಗ ಏನೇನು ಹಾಕಬೇಕು ನೋಡು. ಮತ್ತು ಬರ್ರಿ, ಈಗ ನೋಡಿರಿ, ರೇಷನ್ ಅಕ್ಕಿ ಚೆಂದಾಗಿ ಕ್ಲೀನ್ ಮಾಡಿ ತೊಗೊಂಡಿನಿ ನೋಡಿರಿ. 3 ಗ್ಲಾಸ ಅಕ್ಕಿ ತೊಗೊಂಡಿನಿ ರೀ. 3 ಗ್ಲಾಸ ಅಕ್ಕಿ ಒಳಗೆ ಅರ್ಧ ಗ್ಲಾಸ ಉದ್ದಿನಬೇಳೆ ಹಾಕ್ಬೇಕ್ರಿ. ಇದು ಎಷ್ಟು ಜನಕ್ಕೆ ಆಗ್ತದಂದ್ರೆ ಟೋಟಲಾಗಿ ಒಂದು 7-8 ಜನಕ್ಕಂತರೂ 7-10 ಜನಕ್ಕೆ ಕಂಪಲ್ಸರಿಯಾಗಿ ದೋಸೆ ಹಾಕ್ಕವು ನೋಡ್ರಿ ಇವು. ಈಗ ನೋಡಿರಿ, ನೀವು ಕಡಿಮೆ ಜನ ಇದ್ರಂದ್ರೆ 1-1.5 ಗ್ಲಾಸ ಮಾಡ್ಕೋಬೋದು. 2 ಗ್ಲಾಸ್ ಮಾಡ್ಕೊಂಡ್ರೆ ನಡೀತದೆ. ಈಗ ನೋಡಿರಿ, ಹೇಳ್ಕೊಡತ್ತೀನಿ ನೋಡಿರಿ. 3 ಗ್ಲಾಸ ಈಗ ರೇಷನ್ ಅಕ್ಕಿ ತೊಗೊಂಡಿನಿ ನೋಡಿರಿ. ನಾನು ಚೆಂದ ಕ್ಲೀನ್ ಮಾಡಿ ಹಳ್ಳಗಿಳೆಲ್ಲ ನೋಡಿ ತೊಗೊಂಡಿನಿ. ಈಗ ನೋಡಿರಿ, ಇದು 3 ಗ್ಲಾಸ ಅಳತೆ ಮಾಡ್ಕೊಂಡು ಒಂದು ಬೊಗಣಿಗೆ ಹಾಕೊಂಬಿಡ್ರಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಸ್ವಚ್ಛ ಮಾಡಿ ತೊಗೋಬೇಕ್ರಿ. ಅರ್ಧ ಗ್ಲಾಸ 3 ಗ್ಲಾಸ ಅಕ್ಕಿಗೆ ಅರ್ಧ ಗ್ಲಾಸ ಉದ್ದಿನಬೇಳೆ ಹಾಕೋಬೇಕು ನೋಡಿರಿ. ಅಕ್ಕಿ ಈ ಥರ ಅಳತೆ ಮಾಡಿ ತೊಗೋರಿ, ನಿಮಗೂ ಗೊತ್ತಾಗ್ತದ. ಅಂದ್ರೆ ನೆಕ್ಸ್ಟ್ ಟೈಮ್ ಮಾಡ್ಲತ್ತಿರಂದ್ರೆ ನಿಮಗೆ ತಿಳಿತದೆ. ಈಗ ನೋಡಿರಿ, ಒಂದು ಅರ್ಧ ಗ್ಲಾಸ ಉದ್ದಿನಬೇಳೆ ತೊಗೊಂಡಿನಿ. 3 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿನಿ. ಸ್ವಲ್ಪ ಕಮ್ಮಿ ಆದವ್ರು ನಡೀತದೆ ರೀ. ಉದ್ದಿನಬೇಳೆ ಏನು ಪ್ರಾಬ್ಲಮ್ ಇಲ್ಲ, ಇಷ್ಟೇ ಹಾಕ್ಬೇಕತ್ತೇನಿಲ್ಲ. ಸ್ವಲ್ಪ ಜಾಸ್ತಿ ಹಾಕೋದಂತ್ರ ಮೆತ್ತಗೆ ಬರ್ತಾವೆ ಅನ್ನೋ ಕಾಲಾಗ. ಈಗ ನೋಡಿರಿ, 1-2 ಸ್ಪೂನ ಸಾಬುದಾನಿ, 1-2 ಸ್ಪೂನ ಕಡಲೆಬೇಳೆ ತೊಗೊಂಡಿನಿ ನೋಡಿರಿ. ಅವು ಅದರೊಳಗೆ ಹಾಕ್ಕೊಂಡು ಆ ಥರ ಮಿಕ್ಸ್ ಮಾಡಿ ಈಗ ತೊಳಿಲತ್ತೀನಿ ನೋಡಿರಿ. ನೀವು ಬೇಕಂದ್ರೆ ಉದ್ದಿನಬೇಳೆ ಸಪ್ರೇಟ್ ನೆನೆ ಇಡ್ಬೋದು ರೀ. ಸಪ್ರೇಟ್ ನೆನೆ ಇಟ್ಟರು ಚಲೋನೇ. ನಾನು ಇದರೊಳಗೆ ಹಾಕ್ಲತ್ತೀನಿ ನೋಡಿರಿ. ಈಗ ನೋಡಿರಿ, ಇದೊಂದು 2-3 ಸಲ ಕ್ಲೀನಾಗೆ ತೊಳ್ಕೊಬೇಕ್ರಿ. ಯಾಕಂದ್ರೆ ಅದು ಡೆಸ್ಟ್ ಎಲ್ಲ ಇರ್ತದಲ್ಲ ಇದು ಅಕ್ಕಿ ಒಳಗೆ, ಅದೆಲ್ಲ ಹೋಗ್ತದೆ ನೋಡಿರಿ. ಈಗ ನೋಡಿರಿ, ನೆನ್ದ ನೋಡಿರಿ, 4-5 ಗಂಟೆ ನೆನೆಸಿನ ರೀ ಅಕ್ಕಿ. ನೈಟ ನಾ ಹಾಕ್ಲತ್ತಿರ್ತೀವಿ ನೋಡಿರಿ ಮಿಕ್ಸರ್ಗೆ. ಈ ಥರ ಕೈಲಿ ಅಕ್ಕಿ ಪ್ರೆಶ್ ಮಾಡೋದು ಕಟ್ ಆಗ್ಬೇಕು ನೋಡಿರಿ. ಈಗ 4-5 ಅವರ ನೆನೆಸ್ಕೊಂಡು ತೊಗೊಂಬಂದಿನಿ ನೋಡಿರಿ ನಾನು. ನೀವು 4-5 ತಾಸು ಇಲ್ಲಿಕಂದ್ರೆ ಒಂದಿನ ಡೇ ಪೂರ ನೆನೆಸ್ಬೇಕ್ರಿ. ಮತ್ತು ನೈಟ ಅಕ್ಕಿ ಮಿಕ್ಸರ್ಗೆ ಹಾಕೋಬೇಕ್ರಿ. ಇದು ಎಲ್ಲರಿಗೂ ಗೊತ್ತೇ ಇರ್ತದೆ, ಗೊತ್ತಿಲ್ಲದವ್ರಿಗೆ ಗೊತ್ತಾಗ್ಲತ್ತಂದು ನಾ ಹೇಳತ್ತೀನಿ ನೋಡಿರಿ. ಈಗ ನೋಡಿರಿ, ಸಾಬುದಾನಿ ಇಲ್ಲನವರು ಅನ್ನ ಉಳಿದಿರ್ತದೆ ನೋಡಿರಿ. ಬೆಳಗ್ಗೆ ಅನ್ನ ಉಳಿದಿರ್ತದಲ್ಲ, ನೈಟ್ ಅದು ಹಾಕುವಾಗ ಅಕ್ಕಿ ಮಿಕ್ಸರ್ಗೆ ಹಾಕುವಾಗ ಅನ್ನ ಇತ್ತಂದ್ರೆ ಅನ್ನ ಹಾಕೋಬೋದು ರೀ, ಸಾಬುದಾನಿ ಇರ್ಲಿಕ್ಕಂದ್ರೆ. ಈ ಟಿಪ್ಸ ಹೇಳ್ಕೊಟ್ಟಿನಿ ನೋಡಿರಿ. ನೀವು ಸಾಬುದಾನಿ ಇರ್ಲಿಕ್ಕೆ ಅನ್ನ ಹಾಕ್ಬೋದು. ಅನ್ನ ಹಾಕೋದಿಂತ್ರ ಭಾಳ ಗರಿಯಾಗಿ ಮೆತ್ತಗೆ ಬರ್ತಾವೆ ನೋಡಿರಿ ದೋಸೆ. ನೋಡಿರಿ, ಒಂದು ಸಲ ಟ್ರೈ ಮಾಡಿರಿ. ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಇವತ್ತೊಂದು ದೋಸೆ ನೀವು ಮನ್ಯಾಗ ಟ್ರೈ ಮಾಡಿಂದ ಟೇಸ್ಟ್ ಡಿಫ್ರೆಂಟ್ ಅನಿಸಿದಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ ನೋಡಿರಿ. ಅನ್ನ ಮತ್ತು ಒಂದು ಮುಟ್ಕಿ ಅಟ್ಟೆ ಅನ್ನ ಹಾಕ್ಬೇಕ್ರಿ. ಒಂದೊಂದು ಸಲ ಹಾಕಿದಾಗ ಒಂದೊಂದು ಮುಟ್ಕಿ ಅಟ್ಟೆ ಅನ್ನ ಹಾಕಬೇಕು. ಅತಿನೂ ಅನ್ನ ಹಾಕೋಕೆ, ಜಾಸ್ತಿನೂ ಅನ್ನ ಹಾಕೋಕೆ ಹೋಗ್ಬೇಡ್ರಿ. ಒಂದು ಕಪ್ಪಿನಟ್ಟು ಅನ್ನ ಸೈಡಿಗೆ ಇಟ್ಕೋರಿ. ಆದ್ರೆ ನಿಮಗೆ ಗೊತ್ತಲಿಕ್ಕಂದ್ರೆ 1 ಕಪ್ ಅನ್ನ ಸೈಡಿಗೆ ಇಟ್ಕೊಂಡು ಅದೊಂದು ಪೂರ ಕಪ್ಪು ಸ್ವಲ್ಪನೇ ನೀವು ಎಷ್ಟು ಸಲ ನೀವು ಮಿಕ್ಸರ್ಗೆ ಹಾಕ್ತಿರಲ್ಲ ಅಕ್ಕಿ, ಅಷ್ಟು ಸಲ ಸ್ವಲ್ಪ ಅನ್ನ ಅದ್ರ ಮಿಕ್ಸ್ ಮಾಡಿ ಹಾಕ್ಬೇಕು ನೋಡಿರಿ. ಈಗ ನೋಡಿರಿ, ಟೋಟಲಾಗಿ ನಮ್ಮ ಹಿಟ್ಟು ರೆಡಿ ಆಯ್ತು ನೋಡಿರಿ. ಇದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿನಿ ರೀ ನಾನು. ರೆಡಿ ಆಯ್ತು ರೀ. ಇದಕ್ಕೆ ನೈಟ್ ಏನು ಮಾಡ್ಬೇಕಂದ್ರೆ, ಈಗ ಮಿಕ್ಸಿ ಜಾರ್ನ ಸ್ವಲ್ಪ ನೀರು ಹಾಕ್ಕೊಂಡು ಅದು ಎಲ್ಲ
ಕ್ಲೀನಾಗೆ ತಕ್ಕೊಂಡು ಈಗ ಅದು ಪೂರಾ ಚಮಚಲೇ ಈ ಥರ ಮಿಕ್ಸ್ ಮಾಡಿದ್ರೆ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ ಹಿಟ್ಟು. ಅದಕ್ಕೆ ಕೈಲೇ ಹಿಂಗೆ ಮಿಕ್ಸ್ ಮಾಡ್ಬೇಕು ರೀ. ಅಂದ್ರೆ ನಿಮಗೆ ಹಿಟ್ಟು ನೋಡಿರಿ ಹೆಂಗೆ ಕಾಣ್ಲತ್ತದ ನೋಡಿರಿ. ಈಗ ಹಗುರಾಗಿ ಬರ್ಬೇಕು ರೀ. ಹಿಂಗೆ ಕೈಲಿ ಹತ್ತಿದ್ರೆ ಹಿಟ್ಟು ಹಗುರ ಬರಬೇಕು. ನಿಮ್ಗೆ ಗೊತ್ತಾಗ್ಬಿಡ್ತದೆ ಮರುದಿನ ದೋಸೆ ಯಾವ ರೀತಿ ಬರ್ತಾವೆ ಅನ್ನೋದು ಗೊತ್ತಾಗ್ಬಿಡ್ತದೆ. ನೋಡಿರಿ ಇಲ್ಲಿ ನಾ ಸ್ವಲ್ಪ ಸಾಬೂದನೆ ಹಾಕೀನಿ ಮತ್ತು ಅಕ್ಕಿ ಹಾಕಿನಲ್ರಿ, ಮತ್ತು ಉದ್ದಿನ ಬೇಳೆನೂ ಹಾಕಿಲ್ಲ. ಚಂದ ಅಷ್ಟು ಚಂದ ಆಗ್ಯದ ನೋಡಿರಿ ಹಿಟ್ಟು. ನೀವು ಸಾಬೂದನಿ ಇಲ್ಲನವರು ಕಂಪಲ್ಸರಿ ಅಕ್ಕಿ ಅನ್ನ ಇತ್ತಂದ್ರೆ ಅನ್ನ ಅಂತೂ ಕಂಪಲ್ಸರಿ ಇರ್ತದೆ, ಅನ್ನ ಹಾಕೋಬೋದು ರೀ. ಮತ್ತು ಚುರುಮುರಿ ಚುರುಮುರಿ ನೆನೆಸಿನೂ ಹಾಕೋಬೋದು ರೀ ನೀವು. ಅನ್ನನೂ ಒಂದೊಂದ್ಸಲ ಇದ್ದಿರ್ಲಿಕ್ಕಂದ್ರೆ ನೋಡಿರಿ. ಈಗ ನಮ್ಮದು ಬೆಳಗ್ಗೆ ಹಿಟ್ಟು ಈ ಥರ ಉಬ್ಬ್ಯದ ನೋಡಿರಿ. ನೈಟ್ ಪೂರ ನೆನೆಸಿಟ್ಟಿದ್ದಲ್ಲ ಇದಕ್ಕೆ ನೋಡಿರಿ. ಈಗ ಸ್ವಲ್ಪ ತರಿವಾಡಿ ಎಲ್ಲ ತೊಗೊಂಡು ಈಗ ನೋಡಿರಿ ನಿಮಗೆ ಎಷ್ಟು ಪ್ರಮಾಣದಾಗ ಬೇಕು ಹಿಟ್ಟು ಅಷ್ಟು ಪ್ರಮಾಣದಾಗ ಒಂದು ಬಾಜು ಒಂದು ಪಾತ್ರೆದಾಗ ತೊಗೊಬೋದು ರೀ. ಇದಕ್ಕೆ ನೋಡಿರಿ ಒಂದು ಸ್ಪೂನ ಉಪ್ಪು ಹಾಕೀನಿ ನೋಡಿರಿ ನಾನು. 1-2 ಸ್ಪೂನ ಈಗ ಸಕ್ಕರೆ ಹಾಕ್ತೀನಿ ನೋಡಿರಿ. ಸಕ್ಕರೆ ಕಲರಿಂದ ಮಸ್ತ್ ಬರ್ತದೆ ನೋಡಿರಿ ಮಸಾಲೆ ದೋಸೆ ಕಲರ. ಈಗ ಒಂದು ಚಿಟಿಕೆ ಅಟ್ಟೆ ಸೋಡಾ ಪುಡಿ ಹಾಕೀನಿ ನೋಡಿರಿ ನಾನು, ಬೇಕಿಂಗ್ ಸೋಡಾ. ಈಗ ನೀವು ಉಪ್ಪಿಟ್ಟು ಮಾಡೋ ಚಿರೋಟಿ ರವೆ ಇರ್ತದಲ್ಲ ಅದೊಂದು ಸ್ಪೂನ ಹಾಕೋಬೇಕ್ರಿ. ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಡ್ಬೇಕ್ರಿ. ಅಂದ್ರೆ ಚಂದ ಮಿಕ್ಸ್ ಮಾಡಿ ಇಟ್ರಂದ್ರೆ ನೆನಪಿಟ್ಕೋರಿ. ಈ ದೋಸೆ ಮಾಡೋಕ್ಕಿಂತ ಮೊದಲೇ 1 ಅವರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ರಿ. ಈಗ ನೋಡಿರಿ ಚಟ್ನಿ ಮಾಡ್ಲಿಕ್ಕೆ ಹುಂಚಿಕಾಯಿ ನೆನೆ ಇಡ್ಲತ್ತೀನಿ ನೋಡಿರಿ ಅಡ್ವಾನ್ಸ. ನೀವು ನೆನಪಿರ್ಲಿಕ್ಕಂದ್ರೆ ಚಟ್ನಿ ಮಾಡುವಾಗಲೇ ಡೈರೆಕ್ಟಾಗಿ ಹಾಕೋಬೋದು. ಈಗ ನೋಡಿರಿ ಹುಂಚಿಕಾಯಿ ನೆನೆಸಿಲ್ಲ ತೊಗೊಂಡಿನಿ, ಬೆಳ್ಳುಳ್ಳಿ 1 ಇಂಚು ಶುಂಠಿ, 4 ಮೆಣಸಿನ್ಕಾಯಿ. ಈಗ ನೋಡಿರಿ ಪುಟಾಣಿ ಒಂದಿಟ್ಟು ಎಷ್ಟು ಬೇಕು ಅಷ್ಟು ಉಪ್ಪು ತೊಗೊಂಡಿನಿ ರೀ. ಮತ್ತು ಜೀರಿಗೆ ತೊಗೊಂಡಿನಿ ನೋಡಿರಿ. ಅದೆಲ್ಲ ಹಾಕಿ ಮಿಕ್ಸರ್ಗೆ ಹಾಕಿ ಒಂದ್ಸಲ ಗ್ರೈಂಡ್ ಮಾಡೋದ್ರಿಂದ ಆಮೇಲೆ ಹುಂಚಿಕಾಯಿ ರಸ ಇರ್ತದೆ ನೋಡಿರಿ, ಅದು ಹಾಕ್ಲತ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಳಗೆ ಬೇಕಂದ್ರೆ ಸಕ್ಕರೆನೂ ಸ್ವಲ್ಪ ಹಾಕ್ಬೇಕ್ರಿ ನೀವು. ನೋಡಿರಿ ಲಾಸ್ಟಿಗೆ ನಮ್ಮದು ಅದು ಇದು ರೆಡಿ ಆಗ್ಯದ ನೋಡಿರಿ ಚಟ್ನಿ. ಈಗ ನೋಡಿರಿ ಮಸಾಲೆ ದೋಸೆ ಮಾಡತ್ತೀನಿ. ಇದಕ್ಕೆ ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೊಂಡಿ ನೋಡಿರಿ. ಮತ್ತು ಒಂದು ಸ್ವಲ್ಪ ಪುಟಾಣಿ ಹಿಂಡಿನೂ ಹಾಕೊಂದಿನಿ ರೀ. ನಿಮಗೆ ಏನೇನು ಇಷ್ಟ ಅದೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ರೀ. ಆಲೂಗಡ್ಡೆ ಪಲ್ಯ ಇತ್ತಂದ್ರೆ ಅದನ್ನು ಹಾಕೋರಿ. ಮೆಣಸಿನ್ಕಾಯಿ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿರಿ. ನಾವು ಹಾಕೋತೀವಿ ರೀ, ಅದಕ್ಕಾಗಿ ತೋರಿಸಿನಿ ನೋಡಿರಿ. ಮೆಣಸಿನ್ಕಾಯಿ ಖಾರ ಇತ್ತಂದ್ರೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಖಾರ ಮೀಡಿಯಮ್ ಇತ್ತಂದ್ರೆ ಹಾಕೋರಿ ಈ ಥರ ಕಟ್ ಮಾಡಿ. ಈಗ ನೋಡಿರಿ ಇದು ಸ್ವಲ್ಪ ಡಿಫ್ರೆಂಟಾಗಿರ್ತದೆ ರೀ ಇದು ಮಸಾಲೆ ದೋಸೆ. ಈಗ ನೋಡಿರಿ ಮಸ್ತ್ ಟೇಸ್ಟ್ ಇರ್ತದೆ. ಅದು ಮಾಡಿ ಒಂದ್ಸಲ ನೋಡಿರಿ. ನಿಮ್ಮ ಮನ್ಯಾಗ ಯಾವ್ದು ಹಿಂಡಿ ಅದ, ಖಾರ ಹಿಂಡಿ, ಅಗಸೆ ಹಿಂಡಿ, ಮತ್ತು ಶೇಂಗಾ ಹಿಂಡಿ, ಪುಟಾಣಿ ಹಿಂಡಿ ಇತ್ತಂದ್ರೆ ಅದನ್ನ ಇದ್ರ ಮ್ಯಾಗ ಉದುರಿಸ್ಕೋರಿ. ಮತ್ತು ಡಿಫ್ರೆಂಟ್ ಟೇಸ್ಟ್ ಬರ್ತದೆ ನೋಡಿರಿ. ಈಗ ನೋಡಿರಿ ಇದು ಕೆಂಪಾಗಿಂದ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಅವಾಗೆ ಇವೆಲ್ಲ ಹಾಕಾಗೆ ಇದು ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಲತ್ತೀನಿ ರೀ. ಮುಂದೆ ತೋರಿಸ್ತೇನೆ ನೋಡಿರಿ ಈಗ ಮತ್ತು ಮಸಾಲೆ ದೋಸೆ ಯಾವ ರೀತಿ ಮಾಡೋದತ್ತಂದು. ಈ ಹೋಟೆಲ್ ಒಳಗೆಲ್ಲ ಇದೇ ಥರ ಮಸಾಲೆ ಹಾಕಿ ಮಾಡ್ತಾರೆ ರೀ. ಅವರು ಬೇರೆ ಬೇರೆ ರೀತಿ ಎಲ್ಲ ಮಸಾಲೆ ಹಾಕಿ ಮಾಡ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಸಾಲೆ ಹಾಕ್ಕೊಂಡು ಮಾಡ್ಕೊರಿ. ನೋಡಿರಿ ಈ ಥರ ಆಯಿತು. ಭಾಳ ಕ್ರಿಸ್ಪಿಯಾಗಿ ಹೋಟೆಲ್ ಥರನೇ ಆಗೈತೆ ನೋಡಿರಿ. ಈಗ ನೋಡಿರಿ ನೆಕ್ಸ್ಟ್ ಮತ್ತು ಇನ್ನೊಂದು ದೋಸೆ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಮಸಾಲೆ ಒಳಗೆ ಏನು ಮಸಾಲೆ ಹಾಕ್ಲಾರ್ದಂಥ ದೋಸೆ ತೋರಿಸ್ತೇನೆ ನೋಡಿರಿ. ಮ್ಯಾಗ ಎಣ್ಣೆ ಬೇಕಂದ್ರೆ ನೀವು ಹಾಕೋರಿ. ಈ ಥರ ಎಣ್ಣೆ ಜಾಸ್ತಿ ಬೇಡಂದ್ರೆ ಸ್ಕಿಪ್ ಮಾಡಿರಿ, ಏನು ತೊಂದರೆ ಇಲ್ಲ. ಈಗ ನೋಡಿರಿ ನೆಕ್ಸ್ಟ್ ಇದು ತೊಗೊಳಂಬ್ರಿ. ಇದಾಗ ಒಂದು ರೆಡಿ ಆಗೈತಿ ಈಗ ದೋಸೆ. ಹೋಟೆಲ್ ಸೇಮೇ ಬಂದು ನೋಡಿರಿ ದೋಸೆ ಇದು. ಈಗ ನೋಡಿರಿ ಮತ್ತೊಂದು ದೋಸೆ ತೋರಿಸ್ತೇನೆ ನೋಡಿರಿ. ಅದಕ್ಕೆ ನೀರು ಹೊಡ್ಕೊಂಡಿನಿ ರೀ. ನೀರು ಹೊಡ್ಕೊಂಡು ಕಾಟನ್ ಬಟ್ಟಿಲೆ ಹಿಂಗೆ ಒರೆಸಿನಿ ನೋಡಿರಿ. ಕಾಟನ್ ಬಟ್ಟಿಲೆ ಒರೆಸ್ಬೇಕ್ರಿ ಇದು. ಅಂದ್ರೆ ದೋಸೆ ಕ್ರಿಸ್ಪಿಯಾಗಿ ಎಲ್ಲಿ ಹತ್ಕೊಳ್ಳಂಗಿಲ್ಲ. ಈಗ ನೋಡಿರಿ ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನೋಡಿರಿ ನಿಮಗೆ. ಸೇಮ್ ಹೋಟೆಲ್ ಒಳಗೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ನೋಡಿರಿ. ಸಾವ್ಕಾಸ ಹಿಟ್ಟು ಹಾಕೊಂಡು ಈ ಥರ ಸಾವ್ಕಾಸ ಅದು ರೌಂಡ್ ಮಾಡ್ಕೋಬೇಕಾಗ್ತದೆ ರೀ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು ನೋಡಿರಿ. ಬೇಯ್ಬೇಕು ರೀ ಚೆಂದಾಗಿ. ಇದು ರೆಡ್ ಕಲರ ಬರಬೇಕು ನೋಡಿರಿ. ಈಗ ನೋಡಿರಿ ಇದಕ್ಕೆ ಮ್ಯಾಗ 1 ಸ್ಪೂನ್ಲೆ ಎಣ್ಣೆ ಹಾಕ್ಬೇಕ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಕೆಲವೊಬ್ರಿಗೆ ಜಾಸ್ತಿ ಬೇಕಾಗ್ತದೆ, ಕೆಲವೊಬ್ರಿಗೆ ಎಣ್ಣೆ ಇಷ್ಟ ಆಗಂಗಿಲ್ಲ. ಈ ರೀತಿ ನೋಡಿರಿ ಈ ಥರ ಎಣ್ಣೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗ್ತದ. ದೋಸೆ ಕ್ರಿಸ್ಪಿಯಾಗಿ ಮತ್ತು ಹೋಟೆಲ್ ಥರನೇ ಬರ್ತಾವೆ ನೋಡಿರಿ. ನೋಡ್ತಾ ಇರ್ಬೋದು ನೀವು
ದೋಸೆ ಯಾವ ರೀತಿ ರೆಡಿ ಆಗ್ಲತ್ತದ ತಂದು. ಬೇಕಂದ್ರೆ ಆಲೂಗಡ್ಡೆ ಪಲ್ಯನೂ ಇದ್ರ ನಡುವೆ ಹಾಕೋರಿ ನೀವು. ಮತ್ತು ನಿಮಗೆ ಏನೇನು ಇಷ್ಟ ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ಮಸಾಲೆ ದೋಸೆ ಎಲ್ಲಕ್ಕೆ ಏನು ಭಾಳ ಕಷ್ಟ ಏನಿಲ್ಲ, ಈಜಿ ಐತ್ರಿ ಮಾಡೋದು ಭಾಳ ಈಜಿ ಐತಿ. ಇದೇ ಹಿಟ್ಟಿನಾಗೆ ಬೇಕಂದ್ರೆ ಬೇರೆ ರೀತಿ ದೋಸೆನೂ ನೀವು ಮಾಡ್ಕೋಬೋದು. ಸಟ್ ದೋಸೆ ಅವೆಲ್ಲ ನೀರು ದೋಸೆ ಇರ್ತಾವಲ್ಲ ಅವನು ಇದೇ ಹಿಟ್ಟಿನಾಗೆ ಮಾಡ್ಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ದೋಸೆ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತೋರಿಸಿನಿ ನೋಡಿರಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಡೈಲಿ ರೆಸಿಪಿಗಳನ್ನ ಹಾಕೋತಾ ಇರ್ತೀನಿ. ಡೈಲಿ ನನ್ನ ಚಾನಲ್ ಒಳಗೆ ಬಂದು ನೋಡಿರಿ. ಡೈಲಿ ಡಿಫ್ರೆಂಟ್ ಟೇಸ್ಟ ಬೇರೆ ಬೇರೆ ರೆಸಿಪಿಗಳು ಇರ್ತಾವೆ. ಮತ್ತು ಮನೇಲಿ ಇದ್ದಿದ್ದೇ ಪದಾರ್ಥದೊಳಗೆ ಮಾಡಿರ್ತೀನಿ. ಹೊಸದು ಅಂಗಡಿದಿಂದ ತರಬೇಕು ಹೋಗಿ ಅಂತ ಏನಿಲ್ಲ. ಇದ್ದಿದ್ರೊಳಗೆ ಭಾಳ ಹೋಟೆಲ್ ಥರನೇ ಟೇಸ್ಟಾಗಿ ಮಾಡುವಂಥದ್ದು ನಾನು ತೋರಿಸ್ತೀನಿ ರೀ. ಈಗ ನೋಡಿರಿ ದೋಸೆ ಕಲರ ಚೇಂಜ್ ಆಗೈತೆ ನೋಡಿರಿ. ಇದು ಪೂರನೇ ಚೇಂಜ್ ಆಗೈತೆ ದೋಸೆ ಕಲರ ನೋಡಿರಿ. ಫೈನಲಾಗಿ ನಮ್ಮ ದೋಸೆ ಹಿಡಿಯೋ ಥರ ಆಗಿ ನೋಡಿರಿ. ಸೇಪ್ ಈ ಥರ ಬಂದದ ನೋಡಿರಿ, ಎಷ್ಟು ಮಸ್ತ್ ಬಂದವು. ಈ ದೋಸೆ ಹಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕಾಗಿತ್ತಂದ್ರೆ ಮತ್ತೆ ಮುಂದಿನ ಹೊಸ ರೆಸಿಪಿ ಒಂದಿಗೆ ಬರ್ತೀನಿ ನಾಳೆ. ಮತ್ತು ಹೊಸ ಒಂದು ರೆಸಿಪಿ ತೊಗೊಂಬರ್ತೇನೆ ರೀ. ಈ ಮಸಾಲೆ ದೋಸೆ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿದಿತ್ತಂದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ನೋಡಿರಿ. ಹೋಟೆಲ್ನಾಗ ಹೋಗಿ ಆಗ್ತಿಲ್ಲ ಕೂತೀರಿ, ಮನೆಯಾಗೆ ಈ ಥರ ನೀವೇ ರೆಡಿ ಮಾಡ್ಕೋಬೋದ್ರಿ. ನೋಡಿರಿ ಫೈನಲಾಗಿ ಹೆಂಗದು ನೋಡಿರಿ. ಈಗ ಸರ್ವ್ ಮಾಡಿಬಿಡೋಣ ಬರ್ರಿ. ಅದ್ರ ಜೊತೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಬೇಕಂದ್ರೆ ನೀವು ಮಾಡ್ಕೊರಿ. ನೋಡಿರಿ ಹೋಟೆಲ್ನಾಗೆಲ್ಲ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ಮನೆಯಾಗೆ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ರೀ. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಬರ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್. ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್.